ಆತ್ಮೀಯ ಎಲ್ಲ ನನ್ನ ಕನ್ನಡ ಪಕ್ಷದ ಬಂಧುಗಳೇ ಮತ್ತು ವಿವಿಧ ಕನ್ನಡ ಸಂಘ ಸಂಸ್ಥೆಗಳ ಮುಖಂಡರೇ, ರೈತ ಸಂಘದ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಇವತ್ತು ಕನ್ನಡ ಪಕ್ಷ ಏರಿಸಿರ್ತಕ್ಕಂಥ ತೈಲೋತ್ಪನ್ನಗಳ ಬೆಲೆಗಳನ್ನು ಇಳಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ವಿ. ಯಾರು ಸುಮ್ಕೆ ಬಂದು ಗೊತ್ತಿಲ್ಲ. ಇಲ್ಲಿ ದಯಮಾಡಿ ನಮ್ಮ ಪೊಲೀಸ್ ಇಲಾಖೆಯವರಿಗೆ ನಾನು ಮನವಿ ಮಾಡ್ಕೊತೀನಿ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಇಲ್ಲಿ ಕರಿಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಂಧುಗಳೇ, ಈಗಾಗಲೇ ಮಾತನಾಡಿರ್ತಕ್ಕಂಥ ನನ್ನ ಹಿರಿಯರಾದಂಥ ಸಂಜೀವ್ ನಾಯ್ಕ್ ಮತ್ತು ರಮೇಶ್ ರವರು ಬೆಲೆ ಏರಿಕೆ ವಿರುದ್ಧ ಮಾತನಾಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರತಕ್ಕಂಥ ತೈಲೋತ್ಪನ್ನಗಳ ಕಂಪನಿಗಳು ಕಳೆದ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಕೇವಲ 11 ದಿವಸಗಳ ಅಂತರದಲ್ಲಿ ₹7.50 ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿದ್ದಾರೆ. ಇದು ಇಡೀ ವಿಶ್ವದಲ್ಲಿ ಇಷ್ಟೊಂದು ಬೆಲೆ ಏಕಾಏಕಿ ಒಂದೇ ತಿಂಗಳ ಅಂತರದಲ್ಲಿ, ನಮ್ಮ ಸ್ವತಂತ್ರ ಪೂರ್ವದಿಂದಲೂ ಸಹ ಈ ಒಂದೇ ತಿಂಗಳ 11 ದಿವಸಗಳ ಅಂತರದಲ್ಲಿ 4 ಬಾರಿ ಬೆಲೆ ಹೆಚ್ಚಿರುವಂತ ನಿದರ್ಶನ ಎಲ್ಲೂ ಇಲ್ಲ. ಇದು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಅಂತಕ್ಕಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ತಾರೆ, ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಮುಂಚೆ ಏನ್ ಹೇಳ್ತಿದ್ರು ಅಂತ ನಮ್ಮ ವೆಂಕಟೇಶ್ ಈಗಾಗಲೇ ಹೇಳಿದ್ರು. ನೀವೇನಾದ್ರೂ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರವನ್ನ ಕೊಟ್ರೆ ಬೇರೆ ಬೇರೆ ದೇಶಗಳಲ್ಲಿ ಭ್ರಷ್ಟಕ್ಕಿರ್ತಕ್ಕಂಥ ಕಪ್ಪು ಹಣವನ್ನೆಲ್ಲ ನಾವು ತಗೊಂಡ್ಬಂದು ತಲಾ 15 ಲಕ್ಷ ರೂಪಾಯಿ ಈ ದೇಶದ ಪ್ರಜೆಯ ಏನು ಬ್ಯಾಂಕಿನ ಖಾತೆಗಳಿಗೆ ಜಮಾ ಕೊಡ್ತೀವಿ ಅಂತ ಹೇಳಿದ್ರು. ಪ್ರತಿಯೊಬ್ಬರಿಗೂ ತಲಾ, ಅದನ್ನೇ ನಾನು ಹೇಳಿದ್ದು. ಇದುವರೆಗೂ 12 ವರ್ಷ ಆಯ್ತು ಸ್ವಾಮಿ ಇವರು ಅಧಿಕಾರಕ್ಕೆ ಬಂದು. ಇಲ್ಲ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಎಷ್ಟೋ ಕಂಪನಿಗಳು ಮುಚ್ಕೊಂಡು ಹೋಗ್ಬಿಟ್ವು ಪಾಪ. ಯಾಕೆಂದ್ರೆ ಇವ್ರು ಇವರು ರೂಪಿಸುವಂತ ಕಾನೂನುಗಳು ಇವತ್ತು ನಮ್ಮ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ ಬಹುತೇಕ ಜನ. ಇನ್ನ ರೈತರ ಸಮಸ್ಯೆಗಳನ್ನ ತೆಗೆದುಕೊಂಡ್ರೆ ರೈತರ ಕೃಷಿ ನೀತಿಗಳನ್ನ ಇವತ್ತು ಉಳ್ಳವರ ಪಾಲ್ ಮಾಡ್ತಿದ್ದಾರೆ. ಸಾಮಾನ್ಯ ರೈತ ಮಾರುಕಟ್ಟೆಯಲ್ಲಿ ಮಾರುವಂತ ವಸ್ತುಗಳನ್ನ ದೊಡ್ಡ ದೊಡ್ಡ ಕಂಪನಿಗಳು, ಅದಾನಿ ಅಂಬಾನಿ ಅಂತ ಬಹುರಾಷ್ಟ್ರೀಯ ಕಂಪನಿಗಳ ಮಾಲೀಕತ್ವರಿಗೆ ಆ ಒಂದು ಮಾರಾಟ ಮಾಡೋದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ರೈತರು ಬೀದಿ ಪಾಲಾಗಿದ್ದಾರೆ. ಇವತ್ತು ಏನಾದ್ರೂ ವಿದ್ಯಾವಂತರು ಕೇಳಿದ್ರೆ ನಮ್ಗೆ ಉದ್ಯೋಗ ಇಲ್ಲ ಅಂದ್ರೆ ಪಕೋಡ ಮಾರ್ರಿ, ಪಕೋಡ ಕಟ್ರಿ ಅಂತ ಹೇಳ್ತಾರೆ. ಇದು ಈ ದೇಶದ ಪ್ರಧಾನಮಂತ್ರಿ ಹೇಳುವಂತ ಮಾತಿದು. ಇವತ್ತು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಬೇಕಾಗಿದೆ. ಈ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗಲಿಂದಲೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಬೆಲೆಗಳನ್ನ ಏರಿಸ್ಕೊಂಡು ಬರ್ತಾನೆ ಇವೆ. ಸ್ವಾಮಿ, ಹಿಂದೆ ಇದ್ದಂತ ಪ್ರಧಾನಮಂತ್ರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರಿದ್ದಾಗ 65 ರೂಪಾಯಿಗೆ ಸಿಗ್ತಾ ಇದ್ದಂತ ಡೀಸೆಲ್ ಇವತ್ತು 97-98 ರೂಪಾಯಿ ಆಗಿದೆ. 72 ರೂಪಾಯಿಗೆ ಸಿದ್ದಂತ ಪೆಟ್ರೋಲ್ ಇವತ್ತು 111 ರೂಪಾಯಿ 110 ರೂಪಾಯಿ ಬಂದಾಗಿದೆ. ಇದು ನಮ್ಮ ಪ್ರಧಾನಮಂತ್ರಿಗಳ ಅಚ್ಚೇ ದಿನ್. ಒಳ್ಳೆ ದಿವಸ ಬರ್ತೈತೆ ನಿಮ್ಗೆಲ್ಲ, ಅಚ್ಚೇ ದಿನ್ ಅಂತ ಹೇಳುತ್ತಾರೆ ಪಾಪ ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ಬಾತ್ ನಲ್ಲಿ. ಆ ಮನುಷ್ಯ ಎಲ್ಲೋ ಸಾರ್ವಜನಿಕರ ಮುಂದೆ, ಮಾಧ್ಯಮದ ಮುಂದೆ ಎಲ್ಲೂ ಬರಲ್ಲ. ಯಾಕಂದ್ರೆ ನೀವೆಲ್ಲ ಪ್ರಶ್ನೆ ಮಾಡ್ತೀರಾ ಅಂತ.
ಇಲ್ಲ ಒಂದು 4 ಗೋಡೆ ಮುಂದೆ ಕುತ್ಕೊಂಡು ನಮ್ಮ ನಾಯಕರು ಹೇಳ್ದಂಗೆ ಕೇವಲ ಅವರು ಸಾಕೊಂಡವರಲ್ಲ, ಮಾಧ್ಯಮದವರು ಅವ್ರನ್ನ ಕೊಂಡಿಸ್ಕೊಂಡು ಮನ್ ಕಿ ಬಾತ್ನಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡೋದು. ಇವತ್ತು ಕಳೆದ ತಿಂಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ 20% ಕಡಿಮೆ ಆಗಿದೆ. ಎಷ್ಟು? 20% ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲೋತ್ಪನ್ನಗಳ ಬೆಲೆ ಕಡಿಮೆ ಆಗಿದೆ. ಕೇವಲ 5% ಕಚ್ಚಾ ತೈಲಗಳ ಬೆಲೆ ಏರಿಕೆ ಆದ್ರೆ ರಾತ್ರೋರಾತ್ರಿ ಬೆಳಗ್ಗೆವರೆಗೂ ಕಾಯೋದೇ ಇಲ್ಲ. ರಾತ್ರೋರಾತ್ರಿ ಪೆಟ್ರೋಲ್, ಡೀಸೆಲ್, ಅಡಿಗೆ ಗ್ಯಾಸ್ ಬೆಲೆ ಏರಿಕೆ ಮಾಡ್ತಾರೆ. ಯಾಕೆ ಸ್ವಾಮಿ 20% ಕಳೆದ ತಿಂಗಳಲ್ಲಿ ತೈಲೋತ್ಪನ್ನಗಳ ಬೆಲೆ ಕಡಿಮೆ ಆಗಿದೆ? ಯಾಕೆ ನೀವು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಅಡಿಗೆ ಅನಿಲದ ಬೆಲೆ, ವಾಣಿಜ್ಯ ಅಡಿಗೆ ಅನಿಲದ ಬೆಲೆ ಯಾಕೆ ಕಡಿಮೆ ಮಾಡಲಿಲ್ಲ? ಬಡವರು, ಆಟೋ ಕಾರ್ಮಿಕರು, ಆಟೋ ಓಡಿಸುವಂತ ಆಟೋದ ಅನಿಲ ಯಾಕೆ ಕಡಿಮೆ ಮಾಡಲಿಲ್ಲ? ಇದು ಈ ದೇಶದ ಜನರ ಮೇಲೆ ಇರ್ತಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಏನು ಈ ದೇಶದ ಜನರ ಮೇಲೆ ಹೇಳ್ತಿರ್ತಾರಲ್ಲ, ನಾನಿರೋದೇ ಈ ದೇಶಕ್ಕೋಸ್ಕರ. ಅಂಧಭಕ್ತರು ಹೇಳ್ತಾರೆ ಮೋದಿ ಹುಟ್ಟಿರೋದೇ ಈ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಅಂತ ಹೇಳ್ತಾರೆ. ಇದೇನೋ ಅಭಿವೃದ್ಧಿ? ಯಾಕಪ್ಪ ಮತ್ತೆ 5 ರೂಪಾಯಿ ಜಾಸ್ತಿ ತೈಲೋತ್ಪನ್ನಗಳ ಬೆಲೆ ಜಾಸ್ತಿ ಆದ್ರೆ ಸಾವಿರಾರು ಕೋಟಿ ನಷ್ಟ ಆಗ್ತಾ ಐತೆ ತೈಲೋತ್ಪನ್ನಗಳ ಕಂಪನಿಗಳಿಗೆ ಅಂತ ಹೇಳ್ಬಿಟ್ಟು ರಾತ್ರೋರಾತ್ರಿ ನೀವು ಬೆಲೆ ಜಾಸ್ತಿ ಮಾಡುವಂತ ಜನ 20% ಇವತ್ತು ಕಡಿಮೆ ಆಗಿದ್ರು ಸಹ ಯಾಕೆ ಬೆಲೆ ಕಡಿಮೆ ಮಾಡಿಲ್ಲ? ಇದೇನಾ ನೀವು ಜನರ ಮೇಲೆ ಇಟ್ಕೊಂಡಿರ್ತಕ್ಕಂಥ ವಿಶ್ವಾಸ? ಇದು ನಂಬಿಕೆ ದ್ರೋಹ. ಇದು ಈ ದೇಶದಲ್ಲಿ ಇಂಥ ಒಬ್ಬ ಪ್ರಧಾನಮಂತ್ರಿನ ನಮ್ಮ ಇತಿಹಾಸದಲ್ಲಿ ನಾವು ಯಾರು ನೋಡಿರೋದು ಸಾಧ್ಯ ಇಲ್ಲ. ಮಾತೆತ್ತಿದ್ರೆ ಬರೀ ಸುಳ್ಳು ಸುಳ್ಳು ಸುಳ್ಳು. ಇವರು ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ, ನಾನು ಈ ದೇಶದಲ್ಲಿ ಹಂಗ್ ಮಾಡಿದ್ದೀನಿ ಹಿಂಗ್ ಮಾಡಿದ್ದೀನಿ ಅಂತ. ಈ ದೇಶದಲ್ಲಿ ಇರ್ತಕ್ಕಂಥ ಕೊಳಗೇರಿಗಳು ಬೇರೆ ಯಾವ ದೇಶದಲ್ಲೂ ಇಲ್ಲ, ಬೇರೆ ಯಾವ ದೇಶದಲ್ಲೂ ಇಲ್ಲ. ಬೇರೆ ದೇಶದ ಪ್ರತಿನಿಧಿಗಳೇನಾದ್ರೂ ಈ ದೇಶಕ್ಕೆ ಬಂದ್ರೆ ಅಲ್ಲಿ ಕೊಳಗೇರಿ ಇದ್ರೆ ದೊಡ್ಡದಾದಂತ ಒಂದು ಗೋಡೆಯನ್ನ ನಿರ್ಮಿಸ್ತಾರೆ. ದೊಡ್ಡ ಗೋಡೆ ಕೊಳಗೇರಿಗೆ, ಆ ಕೊಳಚೆ ಪ್ರದೇಶ ಕಾಣಿಸ್ಬಾರ್ದು ಆ ಬೇರೆ ದೇಶದಿಂದ ಬರುವಂತ ಪ್ರತಿನಿಧಿಗಳಿಗೆ. ಇದು ಇವರ ಅಭಿವೃದ್ಧಿ. ಬಂಧುಗಳೇ, ಇವತ್ತು ಮಾತನಾಡಿದ್ರೆ ಸಾಕಷ್ಟು ವಿಚಾರಗಳಿವೆ, ಒಂದಲ್ಲ ಎರಡಲ್ಲ. ನಮ್ಮ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ಅಶೋಕ್ ಹೇಳ್ತಾರೆ, ತೈಲೋತ್ಪನ್ನಗಳ ಬೆಲೆ ಏರಿಕೆ ಆಗಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೌಲ್ಯವರ್ಧಿತ ತೆರಿಗೆ 6,000 ಕೋಟಿ ಹೆಚ್ಚಿಗೆ ಬರ್ತೈತೆ ಅಂತ ಹೇಳ್ತಾರೆ. ನಾಚಿಕೆ ಆಗೋದಿಲ್ಲ ಈ ಅಶೋಕ್ಗೆ? ನಾಚಿಕೆ ಆಗೋದಿಲ್ಲ? ಈ ರಾಜ್ಯ ಸರ್ಕಾರ ಏನಾದ್ರು ತೆರಿಗೆ ವಿಧಿಸಿದ್ರೆ ವಿರೋಧ ಮಾಡಿ ತೆರಿಗೆ ಇಳಿಸ್ಬೇಕು ನೀನು ಅಂತದ್ದು. ಕೇಂದ್ರ ಸರ್ಕಾರ ತೆರಿಗೆ ಹಾಕಿದ್ರೆ ರಾಜ್ಯ ಸರ್ಕಾರಕ್ಕೆ ಆದಾಯ ಬರ್ತೈತೆ ಅಂತ ಹೇಳ್ತೀಯಲ್ಲ, ರಾಜ್ಯ ಸರ್ಕಾರದವ್ರು ಏನಾದ್ರು ತೆರಿಗೆ ಹಾಕಿದ್ರೆ ಇಳಿಸ್ರಿ ಅಂತ ಹೇಳೋದಕ್ಕೆ ಯಾವ ನೈತಿಕತೆ ಐತೆಯಾ ನಿಂಗೆ ಅಶೋಕ? ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ನಿನ್ಗೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಈ ಮಾತಾಡೋದಕ್ಕೆ ನಿನ್ಗೆ? ಬಂಧುಗಳೇ, ಇವತ್ತು ನಮ್ಮ ಮಕ್ಕಳು ಕಳೆದ ತಿಂಗಳು ನೀಟ್ ಪರೀಕ್ಷೆ ಬರೆದು ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು. ಎಲ್ಲಾಯ್ತು ಅದು ಸೋರಿಕೆ? ಉತ್ತರ ಭಾರತದ ಅವರ ಬಿಜೆಪಿ ಬೆಂಬಲಿಗರಿಂದಲೇ ಸೋರಿಕೆ ಆಗೈತೆ. ಕಷ್ಟಪಟ್ಟು ಓದಿ ಪರೀಕ್ಷೆಯನ್ನು ಬರೆದ್ರೆ 22 ಲಕ್ಷ ಮಕ್ಕಳ ಭವಿಷ್ಯ ಇವತ್ತು ಯಾವ ಹಂತಕ್ಕೆ ತಲುಪಿದೆ. ಮತ್ತೆ ಇವಾಗ ತಿರ್ಗಾ 21ನೇ ತಾರೀಕು ಈ ತಿಂಗಳು ಪರೀಕ್ಷೆಗೆ ಬರೆಯೋದಕ್ಕೆ ಹೇಳವ್ರೆ. ಸ್ವಾಮಿ, ಹಿಂದೆ ಇದ್ರು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ನಮ್ಮ ಕನ್ನಡದ ಮಕ್ಕಳಿಗೆ ಉನ್ನತವಾದಂತ ಸ್ಥಾನಮಾನಗಳು ಸಿಕ್ಬೇಕು, ಉನ್ನತವಾದಂತ ವಿದ್ಯಾಭ್ಯಾಸ ಸಿಕ್ಬೇಕು ಅಂತ ಹೇಳ್ಬಿಟ್ಟು ಸಿಇಟಿ ಪರೀಕ್ಷೆಗಳನ್ನ ತಂದ್ರು. ನಮ್ಮ ರಾಜ್ಯಕ್ಕೆ ಸ್ಥಿಮಿತವಾಗಿತ್ತು. ಅದರಲ್ಲಿ ಹೆಚ್ಚುವರಿ ಅಂಕಗಳನ್ನ ಗಳಿಸಿದಂತವ್ರಿಗೆ
ಡಾಕ್ಟರ್ ಓದೋದಕ್ಕೆ ಮತ್ತು ಅದರ ನಂತರದ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ವಿದ್ಯಾರ್ಹತೆ ಪಡೆಯೋದಕ್ಕೆ CET ತಂದಿದ್ರು. ಆದ್ರೆ ಇವ್ರೇನ್ ಮಾಡಿದ್ರು, ನಮ್ಮ ಮೋದಿ ಸಾಹೇಬರು ಬರ್ತಿದ್ದಂಗೆನೆ ನೀಟ್ ಮಾಡಿದ್ರು. ಇಡೀ ದೇಶದಲ್ಲಿ ಎಲ್ಲ ಇವತ್ತು ಬಡ ರೈತನ ಮಗ, ಕರ್ನಾಟಕದ ಬಡ ರೈತನ ಮಗ ಅಥವಾ ಒಬ್ಬ ದಲಿತನ ಮಗ, ಹಿಂದುಳಿದವರ ಮಗ, ಯಾರೇ ಒಬ್ಬರಾಗಿರ್ಲಿ ಸಹ ಇವತ್ತು ಬೇರೆ ರಾಜ್ಯದ ವಿದ್ಯಾರ್ಥಿಗೆ ಸರಿಸಮಾನವಾಗಿ ಅಂಕಗಳನ್ನು ಗಳಿಸಬೇಕು ಅಂತ ಅಂದ್ರೆ ಸಾಧ್ಯ ಇದೆಯಾ? ಇಲ್ಲ. ನಮ್ಮ ಇವತ್ತು ಶಿಕ್ಷಣ ಸಂಸ್ಥೆಗಳು ಅತಿ ಹೆಚ್ಚು ಇರೋದು ದಕ್ಷಿಣ ಭಾರತದಲ್ಲಿ. ಉತ್ತರ ಭಾರತದಲ್ಲಿ ಇಷ್ಟೊಂದು ಶಿಕ್ಷಣ ಸಂಸ್ಥೆಗಳಿಲ್ಲ. ನಿಮಗೆ ನೈತಿಕತೆ ಇದ್ದಿದ್ರೆ ಉತ್ತರ ಭಾರತದಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ, ಕರ್ನಾಟಕದ ರೀತಿಯಲ್ಲಿ ಅಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು, ಉನ್ನತ ವಿದ್ಯಾಭ್ಯಾಸವನ್ನ ಸೃಷ್ಟಿ ಮಾಡಬೇಕಾಗಿತ್ತು. ಆದ್ರೆ ಹಂಗ್ ಮಾಡ್ಲಿಲ್ಲ ನೀವು. ಎಲ್ಲ ಇಡೀ ದೇಶಕ್ಕೆ ಒಂದೇ ವಿದ್ಯಾಭ್ಯಾಸವನ್ನ ಕೊಟ್ಟು ನಮ್ಮ ಬಡವರನ್ನ, ದಲಿತರನ್ನ, ಕೂಲಿ ಕಾರ್ಮಿಕರನ್ನ, ರೈತರನ್ನ ಇವತ್ತು ಬೀದಿ ಪಾಲ್ ಮಾಡಿದ್ದೀರಾ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯ್ತು. ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂತ ಬ್ಯಾಂಕ್ಗಳನ್ನ ಉತ್ತರ ಭಾರತದ ಬ್ಯಾಂಕ್ಗಳಿಗೆ ಮರ್ಜ್ ಮಾಡಿ ಇವತ್ತು ಕೆನರಾ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇವೆಲ್ಲವನ್ನು ಸಹ ಉತ್ತರ ಭಾರತದ ಸ್ಥಾಪನೆ ಮಾಡೋರಲ್ಲ ಅವರಿಗೆ ಮರ್ಜ್ ಮಾಡಿ ಇವತ್ತು ಬ್ಯಾಂಕ್ಗಳಲ್ಲಿ ಕನ್ನಡಿಗರ ಉದ್ಯೋಗಿಗಳಿಲ್ಲ. ಅಲ್ಲಿರೋರೆಲ್ಲ ಬರೀ ಇವತ್ತು ಮಲಯಾಳಿ, ಹಿಂದಿ, ತೆಲುಗು ಇವ್ರು ಮಾತನಾಡುವಂತ ಗುಜರಾತಿಗಳೇ ಇದ್ದಾರೆ. ಇವತ್ತು ಕನ್ನಡಿಗರು ಏನಾದ್ರು ಬ್ಯಾಂಕಿಗೆ ಸರಿಯಾಗಿ ಅಲ್ಲಿ ಏನಾರ ಸಮಸ್ಯೆ ಐತಿ ಅಂತ ಹೋದ್ರೆ ನೆಟ್ಟಿಗೆ ಕನ್ನಡ ಭಾಷೆ ಮಾತನಾಡೋರು ಒಬ್ರು ಸಹ ಅಲ್ಲಿಲ್ಲ ಉದ್ಯೋಗಿಗಳು. ಇವತ್ತು ಕಾರ್ಮಿಕರ ಸಮಸ್ಯೆ ಇವತ್ತು ಈಗಾಗಲೇ ಕಾರ್ಮಿಕರು ಬೀದಿಗಿಳಿದಿದ್ದಾರೆ. ಕಾರ್ಮಿಕರ ವೇತನಗಳು ಏನಾಗಿದ್ದಾವೆ, ಕಾರ್ಮಿಕ ಕಾನೂನುಗಳು ಏನಾಗಿದ್ದಾವೆ, ಎಲ್ಲವೂ ಸಹ 8 ಗಂಟೆ ಇದ್ದಿದ್ದಂತ ಕೆಲಸ ಉದ್ಯೋಗ ಇವತ್ತು ಕಾರ್ಮಿಕರಿಗೆ 10 ಗಂಟೆ 11 ಗಂಟೆಗೆ ಹೋಗಿದೆ, 12 ಗಂಟೆ ತಲುಪಿದೆ. ದಿವಸಕ್ಕೆ ಮೂರು ಹಂತದಲ್ಲಿ 3 ಪಾತಿಯಲ್ಲಿ ನಡೀತಿದ್ದಕ್ಕಂತ ಕೆಲಸಗಳು ಇವತ್ತು 2 12 ಗಂಟೆಗೆ ತಗೊಂಡೋಗಿ ನಿಲ್ಸಿದ್ದಾರೆ. ಇವತ್ತು ಇದು ಈ ಕೇಂದ್ರ ಸರ್ಕಾರದ ನೀತಿ ನಿಲುವುಗಳು. ನಿಜವಾಗ್ಲೂ ನಮ್ಮ ಬಡವರು, ರೈತರು, ಕೂಲಿ ಕಾರ್ಮಿಕರು, ಶ್ರಮಿಕರು ಅರ್ಥ ಮಾಡ್ಕೊಬೇಕು. ಇಂಥ ನೀತಿಗೆಟ್ಟ ಜನವಿರೋಧಿ ಕೇಂದ್ರ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.